ಕಾಂಗ್ರೆಸ್ ಮತ್ತೊಬ್ಬ ಆಕಸ್ಮಿಕ ನಾಯಕನನ್ನ ನೀಡಿದೆ. ನಮಗೆ ಉಡುಗೊರೆಯಾಗಿ ನೀಡಿದೆ ಅಂತ ಕಾಣಿಸ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಅಶೋಕ್ ಅವರ ಲೇವಡಿ ಇದು. ಹಾಗೆಯೇ ಅವರ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡ್ತಾರೆ ಅಶೋಕ್. ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಅವರಿಗೆ ಜವಾಬ್ದಾರಿ ಇತ್ತು, ಆದರೆ ಅಧಿಕಾರವೇ ಇರಲಿಲ್ಲ. ಈಗ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರು ಹೈಕಮಾಂಡ್ ಏನು ಯೋಚಿಸ್ತಾ ಇದೆ ಅಂತ ತಿಳಿದೇ ಇಲ್ಲ ಅವರಿಗೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೆಮ್ಮೆಯಿಂದ ಒಪ್ಕೊಳ್ತಾರೆ. ಖರ್ಗೆ ಅವರೇ, ನೀವು ಹೈಕಮಾಂಡ್ ಅಲ್ಲದಿದ್ರೆ ಮತ್ತಿನ್ಯಾರು ಅಂತ ಹೇಳಿ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೇ, ಅಥವಾ ಅದು ಒಂದೇ ಹೆಸರಿನ ಅದೃಶ್ಯ ಸಮಿತಿಯೇ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ವ್ಯಂಗ್ಯದ ಧಾಟಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲೆಳೆದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಿಲ್ಲ, ಅವರ ಮಾತುಗಳನ್ನ ಪ್ರಸ್ತಾಪಿಸಿ ಇಲ್ಲಿ ಟ್ವೀಟ್ ಅನ್ನ ಮಾಡಿರೋದು. ಯಾಕಂದ್ರೆ ಇದು ಯಾವುದಕ್ಕೂ ಕೂಡ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಏನೇ ಬದಲಾವಣೆ ಆದರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ ಅಂತ ನೀವು ಹೇಳ್ತೀರಲ್ಲ. ಎಐಸಿಸಿ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಏನು? ನಿಮ್ಗೆ ಅಧಿಕಾರದ ವ್ಯಾಪ್ತಿ ಎಷ್ಟಿದೆ? ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಯಾರು? ನೀವಲ್ಲದೆ ಮತ್ತಿನ್ಯಾರಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಹೆಸರನ್ನ ಅಶೋಕ್ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ಟ್ವೀಟ್ನಲ್ಲಿ. ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ ನಮಗೆ ಉಡುಗೊರೆಯಾಗಿ ಮತ್ತೊಬ್ಬ ಆಕಸ್ಮಿಕ ನಾಯಕನನ್ನ ನೀಡಿದೆ. ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು, ಅವರಿಗೆ ಜವಾಬ್ದಾರಿ ಇತ್ತು, ಆದರೆ ಅಧಿಕಾರವೇ ಇರಲಿಲ್ಲ. ಈಗ ಆಕ್ಸಿಡೆಂಟಲ್ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರು ಹೈಕಮಾಂಡ್ ಏನ್ ಯೋಚಿಸ್ತಾ ಇದೆ ಎಂದು ತಿಳಿದೇ ಇಲ್ಲ. ಅದನ್ನು ಅವರು ಹೆಮ್ಮೆಯಿಂದ ಒಪ್ಕೊಳ್ತಿದ್ದಾರೆ ಕೂಡ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ಅವರಿಗೆ ಪರಿವೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅಶೋಕ್ ಮಾತನಾಡಿರೋದು. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಹೈಕಮಾಂಡ್ ಅಲ್ಲದಿದ್ರೆ ಮತ್ಯಾರು? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯೇ, ಅಥವಾ ಅದು ಒಂದೇ ಹೆಸರಿನ ಅದೃಶ್ಯ ಸಮಿತಿಯೇ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಿಲ್ಲ, ಬದಲಾಗಿ ಶರಣಾಗತಿಯಲ್ಲಿ ಶ್ರೇಷ್ಠ ವರ್ಗವನ್ನ ಮುನ್ನಡೆಸ್ತಿದ್ದಾರೆ. ಅದೇ ಸ್ಕ್ರಿಪ್ಟ್ ಹೊಸ ನಟ ಗಾಂಧಿ ಕುಟುಂಬದಿಂದ ನಿರ್ದೇಶನ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕುಟುಕಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಬ್ಬೊಬ್ಬರನ್ನೇ ಕರೆದು ಚರ್ಚೆಯನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದುವರೆಗೂ ಕೂಡ ಎಷ್ಟು ಮಂದಿ ಶಾಸಕರನ್ನ ಕರೆದು ಚರ್ಚಿಸಲಾಗಿದೆ? ಪ್ರಮುಖವಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಬಿ ಆರ್ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಈ 1-to-1 ಮೀಟಿಂಗ್ ನಲ್ಲಿ? ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸ್ಟೇಟ್ಮೆಂಟ್ ಹೇಗಿತ್ತು? ಹಾಗೇನೆ ರಾಜೀವ್ ಕಾಗೆ ಅವರು ಕೂಡ ನಾಳೆ ನಾನು ಭೇಟಿ ಆಗ್ತೀನಿ, ಮನಸ್ಸಿನಲ್ಲಿ ಒಂದಷ್ಟು ನೋವಿದೆ, ಅದನ್ನ ತೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೆ ಜಾರ್ಕೊಳ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಕಾಲೆಳೆದಿದೆ. ಮಧುಶ್ರೀ, ಕಾಂಗ್ರೆಸ್ನಲ್ಲಿ ಕಳೆದ 2 ವಾರಗಳಿಂದ ಹೇಗಾಗಿದೆ ಅಂದ್ರೆ ಎಟ್ ಎ ಟೈಮ್ ಅಲ್ಲಿ 3-4 ಸಮಸ್ಯೆಗಳು ತಲೆದೋರ್ತಾ ಇದಾವೆ. ಒಂದು, ನಾಯಕತ್ವ ಬದಲಾವಣೆಯ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಎದ್ದಿದ್ದಾವೆ. ಮತ್ತೊಂದು ಕಡೆ ಶಾಸಕರ ಅಸಮಾಧಾನ ಕೂಡ ಕಾಂಗ್ರೆಸ್ ಅನ್ನ ಒಳಗಿಂದ ಒಳಗೆ ಕಿತ್ತು ತಿಂತಾ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಆ ಶಾಸಕರ ಅಸಮಾಧಾನದ ವಿಚಾರವನ್ನ ಮೊದಲು ಬಗೆಹರಿಸಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ. ರಾಜ್ಯ ನಾಯಕರು ಇದನ್ನ ಎಲ್ಲೊಂದು ಕಡೆ ಸಣ್ಣದಾಗಿ ಕಡೆಗಣಿಸಿದ್ರು ಕೂಡ ಹೈಕಮಾಂಡ್ ಇದನ್ನ ಕಡೆಗಣಿಸದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಮೇರೆಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಈಗಾಗಲೇ ಸಭೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿದ್ದಂಥದ್ದು ಬಿ ಆರ್ ಪಾಟೀಲ್ ಅವರು ಯಾವಾಗ ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗವಾಗಿ ಸರ್ಕಾರದ ಬಗ್ಗೆನೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಆಗ ಉಳಿದ ಶಾಸಕರು ಕೂಡ ತಮಗೆ ಇರುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಹೋದ್ರು. ಈ ಮೂಲಕ ಶಾಸಕರ ಅಸಮಾಧಾನ ಬಹಿರಂಗವಾಗ್ತಿದ್ದ ಹಾಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಆಗ್ತಿದೆ. ಕಾಂಗ್ರೆಸ್ನ ಹೆಸರು ಕಾಂಗ್ರೆಸ್ನ ಶಾಸಕರಿಂದಲೇ ಎಲ್ಲೋ ಒಂದ್ ಕಡೆ ಕುಂದುಂಟಾಗ್ತಿದೆ ಅನ್ನುವಂಥದ್ದು ಅರಿವಾದ ತಕ್ಷಣ ಇದೀಗ ಸುರ್ಜೇವಾಲಾ ಅವರು 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 8 ಮಂದಿ ಶಾಸಕರಿಗೆ ಬುಲಾವನ್ನು ಹೊರಡಿಸಲಾಗಿತ್ತು. ಅದರಲ್ಲಿ ಬಿ ಆರ್ ಪಾಟೀಲ್ ಮತ್ತು ರಾಜು ಕಾಗೆ ಅವರು ಪ್ರಮುಖರಾಗಿದ್ರು. ಬಿ ಆರ್ ಪಾಟೀಲ್ ಅವರು ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಈಗ ವಾಪಸ್ ಆಗಿದ್ದಾರೆ. ರಾಜು ಕಾಗೆ ಅವರು ನಾಳೆ ಸಮಯಾವಕಾಶವನ್ನು ಪಡೆದುಕೊಂಡಿದ್ದಾರೆ. ಇನ್ನುಳಿದಂತಹ ಶಾಸಕರ ಜೊತೆಗೂ ಕೂಡ ಮಾತುಕತೆ ನಡೀತಾ ಇದೆ. ಬಿ ಆರ್ ಪಾಟೀಲ್ ಅವರು ತಾವು ಯಾವ ಕಾರಣಕ್ಕೋಸ್ಕರ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಹೇಳಿಕೆಯ ಮೂಲಕ
ಮೂಲಕ ಮಾತ್ರವಲ್ಲ ಒಂದಷ್ಟು ದಾಖಲೆಗಳನ್ನು ಕೂಡ ಸುರ್ಜೇವಾಲಾ ಅವರು ಮುಂದಿಟ್ಟಿದ್ದಾರೆ. ವಸತಿ ಇಲಾಖೆಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕೊಟ್ಟಂತ ಪತ್ರ ಏನಿತ್ತು ಅದನ್ನ ಹೇಗೆ ವಸತಿ ಇಲಾಖೆಯ ಅಧಿಕಾರಿಗಳು ಕಸದ ಬುಟ್ಟಿಗೆ ಹಾಕಿದ್ರು, ಈ ಕಾರಣಕ್ಕೋಸ್ಕರ ತಮ್ಮ ಅಸಮಾಧಾನ ಏನು ಅನ್ನುವಂಥದ್ದನ್ನ ವಿವರವಾಗಿ ವಿಶದವಾಗಿ ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ BR ಪಾಟೀಲ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಕೇವಲ ಶಾಸಕರ ಅಸಮಾಧಾನ ಮಾತ್ರ ಇಲ್ಲಿ ಮುನ್ನೆಲೆಗೆ ಬರ್ತಾ ಇಲ್ಲ. ಒಂದು ಕಡೆ ಸರ್ಕಾರದ ನಡೆ ಬಗ್ಗೆ, ಕಾರ್ಯಕ್ಷಮತೆಯ ಬಗ್ಗೆ, ಸಚಿವರ ಕಾರ್ಯವೈಖರಿಯ ಬಗ್ಗೆ ಎಲ್ಲ ಶಾಸಕರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರೆ, ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಬ್ಬೊಬ್ಬ ಶಾಸಕರು ಒಂದೊಂದು ದಿಕ್ಕಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಬಗ್ಗೆ ಈಗಲೇ ಶಾಸಕರು ನಿರ್ಧಾರವನ್ನು ಮಾಡಿ ತಮ್ಮ ತಮ್ಮ ಲೆಕ್ಕಾಚಾರದ ಆಧಾರದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಆಡಳಿತ ಹಳಿ ತಪ್ಪಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಇರುವಂತಹ ಆತಂಕ. ಇದೇ ಕಾರಣಕ್ಕೋಸ್ಕರ ಇವತ್ತು ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ ಅಂದ್ರೆ ಅದರ ಅರ್ಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಕೂತು ನಿರ್ಧಾರವನ್ನ ಮಾಡಬೇಕು ಅನ್ನುವಂಥದ್ದನ್ನ ACC ಅಧ್ಯಕ್ಷರೇ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ. ACC ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಖರ್ಗೆ ಅವರು ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರ ನಿರ್ಧಾರ ಮತ್ತು ಸೋನಿಯಾ ಗಾಂಧಿ ಅವರ ನಿರ್ಧಾರ ಕೂಡ ಅಷ್ಟೇ ಪ್ರಮುಖ ಅನ್ನುವಂಥದ್ದು ಗಮನಾರ್ಹ ಸಂಗತಿ. ಇದು ಎಲ್ಲ ಒಂದು ಕಡೆ ವಿರೋಧ ಪಕ್ಷ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಶಾಸಕರ ಅಸಮಾಧಾನವನ್ನು ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರುವಂತಹ ಬಿಜೆಪಿ ಇದೀಗ ಈ ನಾಯಕರ ಹೇಳಿಕೆಗಳನ್ನು ಕೂಡ ಮುಂದಿಟ್ಕೊಂಡು ಕಾಂಗ್ರೆಸ್ಗೆ ಒಂದಷ್ಟು ಮುಜುಗರ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ACC ಅಧ್ಯಕ್ಷರೇ ಈ ಹೈಕಮಾಂಡ್ ನ ವಿಚಾರವನ್ನ ಪ್ರಸ್ತಾಪ ಮಾಡಿದ ತಕ್ಷಣ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಒಂದಷ್ಟು ಲೇವಡಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ACC ಅಧ್ಯಕ್ಷರೇ ಒಂದು ಹೈಕಮಾಂಡ್ ಆಗಿರ್ತಾರೆ, ಅವ್ರಿಗಿಂತ ಮೇಲೆ ಹೈಕಮಾಂಡ್ ಇದೆ ಅನ್ನೋ ಹಾಗಿದ್ರೆ ACC ಅಧ್ಯಕ್ಷರು ಒಂದು ಆಕ್ಸಿಡೆಂಟಲ್ ACC ಅಧ್ಯಕ್ಷರು ಅನ್ನುವಂತ ಟೀಕೆಯನ್ನ ಮಾಡಿದ್ದಾರೆ. ಈಗ ಕಾಂಗ್ರೆಸ್ಗೆ ಇರುವಂತಹ ಸವಾಲು ಈ ಎಲ್ಲ ಸಮಸ್ಯೆಗಳು ಏಕಕಾಲಕ್ಕೆ ಭುಗಿಲಿದ್ದಿರೋದ್ರಿಂದ ಅದನ್ನ ಹೇಗೆ ಶಮನ ಮಾಡ್ತಾರೆ ಅನ್ನುವಂಥದ್ದು. ಶಾಸಕರ ಅಸಮಾಧಾನವನ್ನ ಸರ್ಕಾರ ಮಟ್ಟದಲ್ಲಿ ಶಮನಗೊಳಿಸಬೇಕು. ಇನ್ನೊಂದು ಕಡೆ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಕೂಗನ್ನ ಯಾರು ಪದೇ ಪದೇ ಏಳಿಸ್ತಾ ಇದ್ದಾರೆ ಅಂತವರನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ರಾಜ್ಯ ನಾಯಕರು ಮತ್ತು ACC ನಾಯಕರು ಮಾಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರವೇ ಇದೀಗ ಸುರ್ಜೇವಾಲಾ ಅವರು 3 ದಿನಗಳ ಕಾಲ ರಾಜ್ಯದಲ್ಲಿ ಠಿಕಾಣಿ ಹೂಡ್ತಾ ಇದ್ದಾರೆ. ಇವತ್ತು ಒಟ್ಟು 8 ಮಂದಿ, ರಾಜು ಕಾಗೆನ ಹೊರತುಪಡಿಸಿದ್ರೆ 7 ಮಂದಿ ಶಾಸಕರ ಅಭಿಪ್ರಾಯವನ್ನ ಪಡಿತಾರೆ. ಈಗಾಗಲೇ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಮತ್ತು ಚಿಂತಾಮಣಿ ಶಾಸಕರು ಸೇರಿದಂತೆ ಎಲ್ಲ ಶಾಸಕರು ಬಂದು ತಮ್ಮ ತಮ್ಮ ಕ್ಷೇತ್ರದಲ್ಲಿನ ವರದಿಯನ್ನ ಕೊಡ್ತಾ ಇದ್ದಾರೆ. ತಾವು ಪಕ್ಷ ಸಂಘಟನೆಗೆ ಹೇಗೆ ಅನುಕೂಲ ಮಾಡಿಕೊಡ್ತಿದೀವಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸರ್ಕಾರದ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತಾ ಇದಾವ ಇಲ್ವಾ ಅನ್ನುವಂಥದ್ದು, ಜನರ ಅಭಿಪ್ರಾಯ ಸರ್ಕಾರದ ಬಗ್ಗೆ ಏನಿದೆ ಅನ್ನುವಂಥದ್ದು, ಇದೆಲ್ಲವನ್ನು ಕೂಡ ಸುರ್ಜೇವಾಲಾಗೆ ಮನವರಿಕೆ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.